ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕ್ವೆಶ್ಚನ್ ನಂಬರ್ 6 ಡೆಲ್ಲಿಲಿ ಏನಕ್ಕೆ ಪೊಲ್ಯೂಷನ್ ಜಾಸ್ತಿ? ಇದಕ್ಕೆ 4 ರೀಸನ್ಸ್ ಇದೆ. ನಂಬರ್ 1 ದ ಜಿಯೋಗ್ರಫಿಕಲ್ ಟ್ರ್ಯಾಪ್, ಇದನ್ನ ಬೌಲ್ ಎಫೆಕ್ಟ್ ಅಂತ ಕೂಡ ಕರೀತಾರೆ. 4 ಸೈಡಿಂದ ಡೆಲ್ಲಿ ಲ್ಯಾಂಡ್ ಲಾಕ್ ಆಗಿದೆ, ಸಮುದ್ರದಿಂದ ತುಂಬಾ ದೂರ ಇದೆ. ಅಲ್ಲಿರೋ ಏರ್ಗೆ ಯಾವುದೇ ತರಹದ ಎಸ್ಕೇಪ್ ರೂಟ್ ಇಲ್ಲ. ನಾರ್ತ್ ಅಲ್ಲಿ ಹಿಮಾಲಯಸ್ ಇದೆ, ಸೌತ್ ವೆಸ್ಟ್ ಅಲ್ಲಿ ಅರಾವಳಿ ರೀಜನ್ಸ್ ಇದೆ, ಅದೇ ವೆಸ್ಟ್ಗೆ ಬಂದ್ರೆ ರಾಜಸ್ಥಾನ್ ಡೆಸರ್ಟ್ ಇದೆ. ಅಲ್ಲಿ ಹಿಮಾಲಯಸ್ ವಾಲ್ ತರ ಬಿಹೇವ್ ಮಾಡುತ್ತೆ. ಅಲ್ಲಿಗೆ ರೀಚ್ ಆದ ಗಾಳಿ ಮುಂದೆ ಪಾಸ್ ಆಗಕ್ಕಾಗದೆ ಸ್ಮೋಕ್ ಮತ್ತೆ ಡಸ್ಟ್ ಎಲ್ಲ ಅಲ್ಲೇ ಉಳ್ಕೊಳ್ಳೋ ತರ ಆಗುತ್ತೆ. ನಂಬರ್ 2 ದ ವೆದರ್ ಲಾಕ್, ಟೆಂಪರೇಚರ್ ಇನ್ವರ್ಸ್ ಆಗುತ್ತೆ. ನಾರ್ಮಲ್ ಟೈಮಲ್ಲಿ ಬಿಸಿ ಗಾಳಿ ಅಂದ್ರೆ ವಾರ್ಮ್ ಏರ್ ಪೊಲ್ಯೂಟೆಂಟ್ಸ್ನೆಲ್ಲ ಭೂಮಿಯ ಸರ್ಫೇಸ್ ಇಂದ ಮೇಲ್ಗಡೆ ತಗೊಂಡೋಗುತ್ತೆ. ಅದೇ ಕೋಲ್ಡ್ ಸೀಸನ್ ಅಲ್ಲಿ ರಿವರ್ಸ್ ಆಗುತ್ತೆ. ಡೆಲ್ಲಿಲಿ ವಿಂಡ್ ಸ್ಪೀಡ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ, ಕೆಲವೊಂದ್ಸರಿ 0 km/h ರೀಚ್ ಆಗ್ಬಿಡುತ್ತೆ. ನಂಬರ್ 3 ಸ್ಟಬಲ್ ಬರ್ನಿಂಗ್, ಅಂದ್ರೆ ರೈತರು ಎಸ್ಪೆಷಲಿ ಹರಿಯಾಣ ಮತ್ತೆ ಪಂಜಾಬ್ನ ರೈತರು ತಮ್ಮ ಹೊಲಗಳಲ್ಲಿ ಉಳಿದಿರೋ ವೇಸ್ಟ್ಗೆ ಮತ್ತೆ ಒಣ ಹುಲ್ಗೆ ಬೆಂಕಿ ಹಚ್ಬಿಡ್ತಾರೆ. ಆಮೇಲೆ ವಿಂಡ್ ಡೈರೆಕ್ಷನ್ ನಾರ್ತ್ ವೆಸ್ಟ್ ಸೈಡ್ ಅಂದ್ರೆ ಪಂಜಾಬ್ ಮತ್ತೆ ಹರಿಯಾಣ ಸೈಡ್ ಇಂದ ಡೆಲ್ಲಿ ಕಡೆ ಬೀಸೋದು. ಕನ್ಸ್ಟ್ರಕ್ಷನ್ ಡಸ್ಟ್, ಇದರಲ್ಲಿ ಹೋಮು, ರೈಲ್ವೇಸ್, ಫ್ಲೈಓವರ್, ಬ್ರಿಡ್ಜಸ್, ಮೆಟ್ರೋ ಇದೆಲ್ಲ ಡಸ್ಟ್ ನ ಜನರೇಟ್ ಮಾಡುತ್ತೆ. ವೇಸ್ಟ್ ಬರ್ನಿಂಗ್, ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಸ್ಲಮ್ ಅಲ್ಲಿ ವಾಸ ಮಾಡೋರು ಕೋಲ್ಡ್ ಸೀಸನ್ ಕೋಲ್ಡ್ ನ ತಡ್ಕೊಳಕ್ಕಾಗಲ್ಲ ಅಂತ ಅಲ್ಲಿರೋ ಪ್ಲಾಸ್ಟಿಕ್ಸ್, ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ ಬರ್ನ್ ಮಾಡಿ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಮತ್ತೆ ಸಿಗ್ತೀನಿ. ಜೈ ಹಿಂದ್.